ನಮಸ್ತೆ. ಆಫ್ಟರ್ ಡೆಲಿವರಿ ಕೆಲವೊಂದು ಹೆಣ್ಮಕ್ಳಿಗೆ ಆಗುವಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಡೆಲಿವರಿ ಆದಮೇಲೆ ಕೆಲವೊಬ್ರಿಗೆ ಏನಾಗ್ತೈತಿ ಅಂದ್ರೆ ಬಾಡಿ ಒಳಗಾದಂಥ ಚೇಂಜಸ್ ಆಗಿರ್ಬೋದು, ಆಮೇಲೆ ಆ ಪೇಯ್ನ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಬ್ಬರಿಗೆ ಒಬ್ರೊಬ್ರಿಗಂತೂ ಡಿಪ್ರೆಷನ್ನಿಗೆ ಹೋಗ್ಬಿಡ್ತಾರೆ. ಆ ಥರದ್ದೊಂದಿಷ್ಟು ಬದಲಾವಣೆಗಳ ಹೆಣ್ಮಕ್ಳಿಗೆ ಆಕ್ಕೈತಿ. ಇದು ಯಾಕೆ ಆಗ್ತೈತಿ ಅಂತಂದು ಹೇಳಂದ್ರೆ, ಫಸ್ಟ್ ಆಫ್ ಆಲ್ ಏನಾಗ್ತೈತಿ, ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದ ತಕ್ಷಣ ಅದು ಫಸ್ಟ್ನೇ ಪ್ರೆಗ್ನೆನ್ಸಿ ಒಳಗೆ ಏನಾಗ್ತೈತೆ ಅಂದ್ರೆ ಆಕಿಗೆ ಅಟೆನ್ಷನ್ ಭಾಳ ಕೊಡ್ತಾರೆ. ಅವಾಗ ಫಸ್ಟ್ ಪ್ರೆಗ್ನೆನ್ಸಿ ಇರ್ತೈತಲ್ಲ, ಎಲ್ಲರೂ ಅವ್ರ ಕಡೆನ ಲಕ್ಷ್ಯ ಕೊಡ್ತಿರ್ತಾರೆ, ಅವ್ರಿಗೆ ಕಾಳಜಿ ಮಾಡ್ತಿರ್ತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಅದು ಡೆಲಿವರಿ ಆದಮೇಲೆ ಏನಾಗ್ಬಿಡ್ತೈತಿ, ಸಡನ್ನಾಗಿ ಆ ಅಟೆನ್ಷನ್ ಎಲ್ಲ ಮಗು ಮೇಲೆ ಹೋಗ್ಬಿಡ್ತೈತಿ. ತಾಯಿ ಕಡೆ ಅಷ್ಟು ಅಟೆನ್ಷನ್ ಕೊಡೋಂಗಿಲ್ಲ, ಮಗುಗೆ ಎಷ್ಟು ಕೊಡ್ತಾರಲ್ಲ ಅಷ್ಟು ಅಟೆನ್ಷನ್ ಕೊಡೋಂಗಿಲ್ಲ. ಆ ಟೈಮ್ನಾಗ ಏನಾಗ್ತೈತಿ ಅಂದ್ರೆ ಆಕಿಗೆ ಇದು ನನಗಾಗಿ ನನ್ನಲ್ಲ ಈ ಮಗುಗಾಗಿ ಎಲ್ಲರೂ ವೇಟ್ ಮಾಡತ್ತಿದ್ರೇನೋ ಅನ್ನೋ ಒಂದು ಫೀಲಿಂಗ್ ಬರ್ತೈತಿ. ಆಮೇಲೆ ಬಾಡಿ ಒಳಗೆ ಬಹಳಷ್ಟು ಚೇಂಜಸ್ ಆಕ್ಕೈತಿ, ಬಾಹ್ಯವಾಗಿ ಆಂತರಿಕವಾಗಿ ಹೆಣ್ಮಕ್ಳಿಗೆ. ಅವಾಗ ಮೊದಲು ಇದ್ದಂಥದ್ದು ಏನೂ ನಮ್ಮ ಬಾಡಿ ಇರಂಗಿಲ್ಲ, ಭಾಳಷ್ಟು ಚೇಂಜಸ್ ಆಕ್ಕೈತಿ. ಸೊ ಅದನ್ನು ನೋಡಿಕೊಂಡು ಸಮೇತ ಅವರು ಡಿಪ್ರೆಷನಿಗೆ ಹೋಗ್ತಾರೆ. ಯಾಕಂದ್ರೆ ನನ್ನ ಬಾಡಿ ಹೆಂಗಿತ್ತಲ್ಲ, ಎಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಆಯಿತು, ಇಷ್ಟೊಂದು ಬದಲಾವಣೆ ಆಯಿತು ಅನ್ನೋದು ದುಃಖ ಹೆಣ್ಮಕ್ಳಿಗೆ ಡಿಪ್ರೆಷನ್ ಆಗ್ತೈತಿ. ಆಮೇಲೆ ಕೆಲವೊಂದು ಹೆಣ್ಮಕ್ಳಿಗೆ ಚಲೋ ಅಂದರೆ ಆಫ್ಟರ್ ಬಾಣಂತನ ಏನಿರ್ತೈತಲ್ಲ, ಡೆಲಿವರಿ ಆಫ್ಟರ್ ಏನಿರ್ತೈತಲ್ಲ ಅದು ಚಲೋ ಸಿಗ್ತೈತಿ ಅವರಿಗೆ. ಬಾಣಂತನ ಎಲ್ಲ ತಾಯಿ ಅಂದ್ರೆ ಇರ್ತಾರೆ, ಅಥವಾ ಅವ್ರ ಅತ್ತೆ ಮಾವನ ಕಡೆಯಿಂದ ಆಗಿರ್ಬೋದು, ಇಲ್ಲ ಯಾರಿಲ್ಲ ಅಂದ್ರೆ ಗಂಡನ ಕಡೆಯಿಂದಾದರೂ ಒಬ್ರೊಬ್ರಿಗೆ ಚಲೋ ಬಾಣಂತನ ಸಿಗ್ತೈತಿ. ಕೆಲವೊಬ್ಬರಿಗೆ ಆ ಥರದ್ದು ಏನೂ ಬಾಣಂತನೂ ಮಾಡಿಸ್ಕೊಳಕ್ಕಾಗಂಗಿಲ್ಲ. ಅಂಥವ್ರಿಗಂತೂ ಏನಾಗ್ತೈತೆ ಅಂದ್ರೆ ಆ ಟೈಮ್ನಾಗ ಅವರಿಗೆ ಓನಾಗಿ ಅವರೇ ಎಲ್ಲ ಕೆಲಸ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಆಮೇಲೆ ಮಗು ಒಂದು ಕಡೆ ಒಂದು ಟೈಮ್ನ ಅಳ್ತಿರ್ತೈತಿ, ಒಂದು ಟೈಮ್ನಾಗ ಅದು ಸಮಾಧಾನವಾಗಿರ್ತೈತಿ. ಇದನ್ನು ಸಂಭಾಳಿಸ್ಕೊಂಡು ಮತ್ತು ಅವ್ರ ದೇಹದೊಳಗೆ ಆಗುವಂಥ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಸಂಭಾಳಿಸ್ಕೊಂಡು ಅವ್ರ ಕೆಲಸನೂ ಅವ್ರು ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗ್ತೈತಿ. ಯಾವಾಗೂ ಆ ಟೈಮ್ನಾಗೂ ಹೆಣ್ಮಕ್ಳು ಆಲ್ಮೋಸ್ಟ್ ಡಿಪ್ರೆಷನ್ನಿಗೆ ಹೋಗ್ತಾರೆ. ಆಲ್ಮೋಸ್ಟ್ ಫಸ್ಟ್ ಬೇಬಿ ಆದಮೇಲೆ ಹೆಣ್ಮಕ್ಳ ಮೆಂಟಾಲಿಟಿ ಚೇಂಜ್ ಆಗ್ತೈತಿ, ಅವ್ರು ಯೋಚನೆ ಮಾಡೋ ರೀತಿ ಚೇಂಜ್ ಆಗಿಬಿಡ್ತೈತಿ. ಆಮೇಲೆ ಅವ್ರೊಂದು ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೂ ಚೀರಾಡಕ್ಕೆ ಚಾಲೂ ಮಾಡ್ತಾರೆ. ಆಮೇಲೆ ನಿದ್ದೆ ಎಲ್ಲ ಇರಂಗಿಲ್ಲ ಅವರಿಗೆ, ಹಾಗಾಗಿ ಯಾವಾಗೂ ಸ್ವಲ್ಪ ರೆಸ್ಟ್ ಬೇಕನ್ನೋ ಇದ್ರೊಳಗೆ ಇರ್ತಾರೆ. ಮತ್ತು ಎಲ್ಲ ಒಂಥರ ಎಲ್ಲ ಸಂಬಂಧದ ಮೇಲೆ ಒಂಥರ ಮನ್ಸಿಗೆ ಬೇಜಾರು ಆಗೈತೇನೋ ಅನ್ನೋ ರೀತಿ ಇರ್ತಾರೆ. ಈ ರೀತಿ ಎಲ್ಲ ಯಾಕಾಗ್ತೈತಿ ಅಂದ್ರೆ, ಏನದು ಬದಲಾವಣೆಗಳಾಗಿರ್ತಾವಲ್ಲ ಆ ಬದಲಾವಣೆಗಳನ್ನ ಹೆಣ್ಮಕ್ಳು ಒಪ್ಕೊಳಕ್ಕೆ ಟೈಮ್ ಬೇಕಾಗ್ತೈತಿ ಒಂದು. ಆಮೇಲೆ ಅವ್ರ ಸುತ್ತಮುತ್ತಲೇ ಇರೋರು ಬರೀ ಮಗು ಕಡೆ ಅಷ್ಟೇ ಗಮನ ಕೊಡೋದು, ಅವರಿಗೂ ಸ್ವಲ್ಪ ಹೆಂಗೆ ಮೆಂಟಲಿ ಫಿಸಿಕಲಿ ಅನ್ನೋಕ್ಕಿಂತ ಮೆಂಟಲಿ ಅವರಿಗೆ ಎಮೋಷ್ನಲಿ ನಾವು ನಿಮ್ಮ ಜೊತೆ ಅದೀವಿ ಅನ್ನೋದನ್ನು ಇದು ಮಾಡಬೇಕು. ಒಂದು ಸಡನ್ನಾಗಿ ಅದು ಮೊದಲಿನ ಕಾಳಜಿ ಏನಿತ್ತಲ್ಲ ಅದನ್ನು ಸಡನ್ನಾಗಿ ಮಗು ಕಡೆ ಟರ್ನ್ ಮಾಡಿಬಿಟ್ರೆ ಅದನ್ನು ಸಹಿಸ್ಕೊಳಕ್ಕೆ ತಾಯಿಗೂ ಅಷ್ಟು ಇದಾಗಂಗಿಲ್ಲ. ಮೊದಲಿನವರು ಮೆಂಟ್ಯಾಲಿಟಿ ಈ ರೀತಿ ಇರಲಿಲ್ಲ. ಅವರೆಲ್ಲ ಮನೆಯೊಳಗೆ ಡಿಲಿವರಿ ಆಗ್ತಿತ್ತು, ಇರ್ತಿದ್ರು, ಮನೆಯೊಳಗನ ಮಾಡಿಸ್ಕೊಂಡಿರ್ತಿದ್ರು. ಯಾರಿಗೂ ಆ ಥರ ಮೊದಲು ಇಷ್ಟೊಂದು ಡಿಪ್ರೆಷನ್ ಆಯಿತು, ಇದಾಯಿತು ಆಗ್ತಿರ್ಲಿಲ್ಲ. ಈಗ ಯಾಕೆ ಆಗ್ತೈತಿ ಅಂತಂದ್ರೆ, ಯಾಕಂದ್ರೆ ಈಗ ಆಲ್ಮೋಸ್ಟ್ ಹೆಣ್ಮಕ್ಳು ಒಬ್ಬರೇ ಮಗಳಿರ್ತಾಳೆ, ಇಲ್ಲ ಅಥವಾ ಇಬ್ಬರು ಮಕ್ಕಳು ಇರ್ತಾರೆ. ಎಲ್ಲ ಮಕ್ಕಳಿಗೂ ಈಗ ಭಾಳಷ್ಟು ತಂದೆ ತಾಯಿ ಕಡೆಯಿಂದನೂ ಹಾಗೆ ಪ್ರೀತಿ ಸಿಕ್ಕಿರ್ತೈತಿ. ಮದುವೆ ಆದ್ಕೂ ಮೇಲೂ ಹಾಗೆ ಪ್ರೀತಿ ಸಿಗ್ತೈತಿ. ಆಮೇಲೆ ಈಗಿನ ವಾತಾವರಣನೇ ಬದಲೈತಿ, ಮೊದಲಿನ ವಾತಾವರಣದ ಥರ ಈಗಿನ ವಾತಾವರಣ ಇಲ್ಲ. ಸೊ ಹಾಗಾಗಿ ಅವಾಗ ಹೆಣ್ಮಕ್ಳು ಬಹಳಷ್ಟು ಸ್ಟ್ರಾಂಗ್ ಇರ್ತಿದ್ರು. ಆಮೇಲೆ ನೋಡ್ರಿ, ಆಗಿನ ಕಾಲದಾಗೆಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಅಡ್ಡಾಡ್ತಿರ್ಲಿಲ್ಲ, ವಿತೌಟ್ ಸ್ಲಿಪ್ಪರ್ ಅಡ್ಡಾಡ್ತಿದ್ರು. ಆಮೇಲೆ ಹೊಲದೊಳಗೆಲ್ಲ ಹೋಗಿ ಅಡ್ಡಾಡ್ತಿದ್ರು. ಅವ್ರಿಗೆ ಏನಾದ್ರು ಬೇಜಾರಾದ್ರೆ ಹೊಲಕ್ಕೆ ಹೋಗ್ತಿದ್ರು, ಹೊಲಕ್ಕೆ ಹೋಗಿ ಅಲ್ಲಿ ಅಡ್ಡಾಡಿ ಬರ್ತಿದ್ರು. ಅಟ್ಲೀಸ್ಟ್ ಹೆಂಗಾಕೈತಿ, ನಾವು ವಿತೌಟ್ ಸ್ಲಿಪ್ಪರ್ ನಾವು ಭೂಮಿ ಮೇಲೆ ಅಡ್ಡಾಡಿದಾಗ ಅದು ನಮ್ಮ ಮಣ್ಣು ಪೂರ್ತಿ ಚಂದ ಸ್ಪರ್ಶ ಆಗೋಂಗೆ ನಾವು
ಅಡ್ಡಾಡಿದಾಗ ಈ ಥರ ಡಿಪ್ರೆಷನ್ ಆಗಿರ್ಬಹುದು, ಆಂಗ್ಸೈಟಿ ಆಗಿರ್ಬಹುದು, ನಮ್ಮೆಲ್ಲ ನಾವು ಕಂಟ್ರೋಲ್ ತಪ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಆಗಂಗಿಲ್ಲ. ಯಾಕಂದ್ರೆ ಭೂಮಿ ಇಷ್ಟು ಹೈ ಎನರ್ಜಿ ಇರ್ತೈತಿ ಭೂಮಿ ಒಳಗಂದ್ರೆ ನಮ್ಮೆಲ್ಲ ನೆಗೆಟಿವಿಟಿನೂ ತೊಗೊಂಡು ಅದು ನಮ್ಗೊಂದು ಪಾಸಿಟಿವಿಟಿನ ಕೊಡ್ತೈತಿ. ನೀವು ಒಂದ್ಸತಿ ಹೋಗಿ ಹೊಲದೊಳಗೆ ಅಡ್ಡಾಡ್ರಿ ಅಥವಾ ಇಲ್ಲ ಪಾರ್ಕ್ನೊಳಗೆ ಅಡ್ಡಾಡ್ರಿ, ಹುಲ್ಲಿನ ಮೇಲೆ ಅಟ್ಲೀಸ್ಟ್ ಹುಲ್ಲಿನ ಮೇಲೆ ನೀವು ಚಪ್ಪಲಿ ಹಾಕೊಳ್ಳಾರ್ದಂಗೆ ಅಡ್ಡಾಡ್ರಿ. ಅವಾಗ ನಿಮ್ಗೆ ಎಷ್ಟೊಂದು ನೀವು ರಿಲ್ಯಾಕ್ಸ್ ಆಗ್ಬಿಡ್ತೀರಿ. ಅಂದ್ರೆ ಅಷ್ಟು ನೆಗೆಟಿವಿಟಿ ನಿಮ್ದು ಭೂಮಿ ತೊಗೊತೈತಿ. ಆಮೇಲೆ ಹೆಂಗಾಕೈತಿ, ಹಾಗಾಗಿ ಮೊದಲಿನವರಿಗೆ ಡಿಪ್ರೆಷನ್ ಆಗಿರ್ಬೋದು, ಈ ಥರ ಆಂಗ್ಸೈಟಿ ಆ ವಿಷಯದ ಬಗ್ಗೆ ಅವ್ರಿಗೆ ಏನೂ ಗೊತ್ತಾ ಇರಲಿಲ್ಲ. ಈಗೂ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಅವ್ರನ್ನ ನೀವು ಯಾರು ನಿಮ್ಮ ದೊಡ್ಡಪ್ಪ ಅಪ್ಪ ಅಮ್ಮ ಅವರೆಲ್ಲ ಹೊಲದೊಳಗೆ ಕೆಲಸ ಮಾಡೋರನ್ನು ಕೇಳ್ರಿ ನೀವು, ಅದಕ್ಕೆಲ್ಲ ಅವ್ರಿಗೆ ಟೈಮು ಇಲ್ಲ. ಆಮೇಲೆ ಆ ಥರ ಅವ್ರಿಗೆ ಆಗಂಗೂ ಇಲ್ಲ ಹಂಗೆ. ಯಾಕಂದ್ರೆ ಅವ್ರು ಯಾವಾಗೂ ಪ್ರಕೃತಿ ನಡುವೆ ಇರ್ತಾರೆ. ಬಿಸಿಲು, ಬೆಳಕು, ಗಾಳಿ, ಮಳೆ ಮತ್ತು ಎಲ್ಲದ್ರ ಮಧ್ಯೆ ಅವ್ರು ಇರೋದ್ರಿಂದ ಅವ್ರಿಗೆ ಈ ಥರದ್ದೆಲ್ಲ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗೋದು, ಅಂದರೆ ಡಿಪ್ರೆಷನ್ ಟೈಪ್ ಪ್ರಾಬ್ಲಮ್ ಆಗೋದು ಕಡಿಮೆ. ಈ ಥರ ಎಲ್ಲ ಹೆಣ್ಮಕ್ಳಿಗೆ ಆದಾಗ ಫ್ಯಾಮ್ಲಿಯವ್ರು ಒಂದು ಸ್ವಲ್ಪ ಭಾಳಷ್ಟು ಕಾಳಜಿ ತೋರಿಸ್ಬೇಕಾಗ್ತೈತಿ. ಆಮೇಲೆ ಗಂಡಂದ್ರೆ ಅಟ್ಲೀಸ್ಟ್ ನೀವು ಆಫ್ಟರ್ ಡೆಲಿವರಿ ಒಂದು 8 ದಿನ, ಒಂದು 10 ದಿನ ಆದರೂ ನಿಮ್ಮ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಮಗು ಮತ್ತು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಅಟ್ಲೀಸ್ಟ್ ನೀವು ಅವ್ರ ಜೊತೆಗೆ ಅದೀರಿ. ಬರೀ ಮಗು ಅಷ್ಟೇ ಅಲ್ಲ, ಅವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮನೆಯವರು ಆಗಿರ್ಬಹುದು ಮತ್ತು ಗಂಡನೂ ಆಗಿರ್ಬೋದು ಅದನ್ನು ಅವರಿಗೆ ತೋರಿಸ್ರಿ. ಇಲ್ಲ ಬರೀ ನೀನು ಮಗು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ ಅನ್ನೋದನ್ನು. ಆಮೇಲೆ ಗಂಡ ಈ ಟೈಮ್ನಾಗ ಗಂಡನ ಸಪೋರ್ಟ್ ಭಾಳ ಬೇಕಾಗ್ತೈತಿ ಹೆಂಡತಿಗೆ. ಈ ಜಗತ್ತೊಳಗೆ ಯಾರಾದರೂ ಇರಲಿ, ಗಂಡ ಆಕೆ ಹತ್ರ ಬಂದ್ರೆ ಪೂರ್ತಿ ಜಗತ್ತೇ ಅವಳಿಗೆ ಸಿಕ್ಕಷ್ಟು ಖುಷಿ ಆಕೆಗೆ ಆಗ್ತೈತಿ. ಸೊ ಹಾಗಾಗಿ ಆ ಟೈಮ್ನಾಗ ನೀವು ಒಂದು ಸ್ವಲ್ಪ ಅವ್ರ ಜೊತೆ ಇಡ್ರಿ. ಅವ್ರಿಗೆ ಆಗತ್ತಿದ್ದ ಸಣ್ಣ ಪುಟ್ಟ ಬದಲಾವಣೆ ಬಗ್ಗೆ ಹೇಳ್ರಿ. ಇಲ್ಲ ಎಲ್ಲರಿಗೂ ಕಾಮನ್ ಐತಿ ಇದು ಆಗ್ತೈತಿ ಅಂತಂದು ಹೇಳಿ. ಇಲ್ಲ ಒಂದು ಸ್ವಲ್ಪ ಅವರಿಗೆ ಡಾಕ್ಟರ್ದು ಕನ್ಸಲ್ಟೇಷನಿಂದ ಏನಾದರೂ ಅವಶ್ಯಕತೆ ಇದ್ರೆ ಕರ್ಕೊಂಡು ಹೋಗಿ ಒಂದು ಸತಿ ಕನ್ಸಲ್ಟೇಷನ್ ಮಾಡ್ಕೊಂಬರ್ರಿ. ಅವ್ರೊಳಗೆ ಏನು ಚೇಂಜಸ್ ಆಗತ್ತೈತಿ ಅನ್ನೋದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಬರೀ ಮಗು ಕಡೆ ಅಷ್ಟೇ ಲಕ್ಷ್ಯ ಕೊಡ್ದ ತಾಯಿ ಕಡೆನೂ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಏನೇನು ಬದಲಾವಣೆ ಆಗತ್ತೈತಿ ಏನಿಲ್ಲ. ಆಮೇಲೆ ಆ ವಾತಾವರಣ ಕ್ರಿಯೇಟ್ ಮಾಡಿರಿ. ಅವ್ರ ಒಳಗೆ ಏನೇನು ಬದಲಾವಣೆ, ಅವ್ರಿಗೆ ಮನಸ್ಸಿನೊಳಗೆ ಏನೇನು ಎಮೋಷ್ನಲಿ ಆಗಿರ್ಬೋದು, ಏನೇನು ಅವ್ರಿಗೆ ಮನಸ್ಸಿನೊಳಗೆ ಬದಲಾವಣೆ ಅನ್ಸಾತೈತಿ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥ ಒಂದು ವಾತಾವರಣನ ಅವರಿಗೆ ಕ್ರಿಯೇಟ್ ಮಾಡಿಕೊಡ್ರಿ. ಆಮೇಲೆ ಇಂಥದ್ದು ಈ ಥರದ ಸಿಚುವೇಶನ್ನೊಳಗೂ ನೀವು ರೇಖಿ ದೀಕ್ಷಾನ ತೊಗೋಬೋದು. ಆಮೇಲೆ ಇದ್ರದ್ದು ಏನು ಸಾಧನೆ ಐತಲ್ಲ ಅದು ಭಾಳ ಈಸಿ ಐತಿ. ಹಾಗಾಗಿ ಈ ಟೈಮ್ನಾಗ ರೇಖಿ ದೀಕ್ಷಾ ತೊಗೊಂಡ್ರಂದ್ರೆ ಅವ್ರಿಗಾದಂಥ ಡೆಲಿವರಿ ಪೇಯ್ನ್ ಇರ್ಬೋದು, ಕೆಲವೊಂದಿಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಮತ್ತೊಂದಿಷ್ಟು ಮತ್ತೇನು ಬಾಡಿ ಒಳಗೆ ಪೇನ್ಸ್ ಏನಿರ್ತೈತಲ್ಲ ಅದಿರ್ಬೋದು. ಆಮೇಲೆ ಮಗುಗವರಿಗೆ ಹಾಲು ಉಣ್ಸೋಕೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ರೆ ಅದಿರ್ಬೋದು. ಪ್ರತಿಯೊಂದು ಈ ರೇಖಿ ಎನರ್ಜಿ ನೀವು ಆ ಟೈಮ್ನಾಗ ಆಫ್ಟರ್ ಡೆಲಿವರಿ ಟೈಮ್ನಾಗೂ ನೀವು ದೀಕ್ಷಾ ತೊಗೊಂಡ್ರಿ ಅಂದ್ರೆ ನಿಮ್ಗೆ ಏನಾಗ್ತೈತಿ ಅಂದ್ರೆ ಇದೆಲ್ಲ ಒಂದು ಸ್ವಲ್ಪ ನಿಮಗೆ ಕಡಿಮೆ ಆಗ್ತೈತಿ. ಹೆಂಗೆ ನಿಮ್ಗೆ ಆ ಟೈಮ್ನಾಗ ಆರೈಕೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ, ಬಾಣಂತನ ಎಷ್ಟು ಇಂಪಾರ್ಟೆಂಟ್ ಇರ್ತೈತಲ್ಲ, ಹಂಗೆ ನೀವು ಆ ಟೈಮ್ನಾಗ ರೇಖಿ ತೊಗೊಂಡ್ರಿ ಅಂದ್ರೆ ನೀವು ಫುಲ್ ಫಿಟ್ ಆಗಿಬಿಡ್ತೀರಿ. ಅಂದ್ರೆ ಅದರಿಂದೆಲ್ಲ ಹೊರಗೆ ಬಂದು ಭಾಳಷ್ಟು ಸ್ಟ್ರಾಂಗ್ ಆಗ್ತೀರಿ ಅಂತಂದು. ಅದಕ್ಕೆ ನೀವು ಆ ಟೈಮ್ನಾಗೂ ಬೇಕಿದ್ರೆ ರೇಖಿ ದೀಕ್ಷಾನ ತೊಗೋಬಹುದು. ಹೀಲ್ ವಿತ್ ರೇಖಿ ಆ ಯೂಟ್ಯೂಬ್ ಚಾನಲ್ ಒಳಗೆ ನನ್ನ ಎಲ್ಲ ವಿಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ಇದಾವು, ಹೋಗಿ ನೋಡಿ. ಥ್ಯಾಂಕ್ ಯು.